ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ನಾಯಿನ ತೋರಿಸ್ತಾ ಇದ್ದೀನಿ ನೋಡಿ. ರೋಡಲ್ಲಿ ಇದ್ದಿದ್ದಂಥ ನಾಯಿನ ಈಗಾಗಲೇ ಸೇರ್ ಮಾಡಿದ್ದೀನಿ. ಅದು ನಮ್ಮ ಮನೆ ಹತ್ರ ಬರುತ್ತೆ ಅಂತ ಸೇರ್ ಮಾಡಿದ್ದೆ. ಆದರೆ ಈಗ ನಮ್ಮ ಮನೆ ಹತ್ರನೇ ಇದ್ದುಬಿಡುತ್ತೆ ಫ್ರೆಂಡ್ಸ್. ಅದು ಹೋಗೋದೇ ಇಲ್ಲ. ದಿನ ಆ ಕಡೆ ಏನಾದರೂ ರೀಸಸ್ಗೆ ಏನಾದರೂ ಹೋಗಬೇಕಾದ್ರೆ ಆಚೆಗೆ ಹೋಗ್ಬಿಟ್ಟು ಬಂದುಬಿಟ್ಟು ನಮ್ಮ ಹೊಸ ಮನೆ ಮೇಲೆ ನೋಡಿ ಮಲಗೋದು, ಗಿಡಗಳ ಕೆಳಗಡೆ ತಿರುಗಾಡೋದು, ಮನೆ ಮುಂದ್ಗಡೆ ಬರೋದು, ಇಲ್ಲೇ ಆಟ ಆಡ್ಕೊಂಡು ಇದ್ದುಬಿಡುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಮನೆ ಹತ್ರನೇ ಇರುತ್ತೆ. ಊಟ ಹಾಕ್ತೀನಿ, ಊಟ ಮಾಡುತ್ತೆ. ನೀರು ಬೇಕಂತಂದ್ರೆ ಕೊಳಾಯಿ ಹತ್ರ ಹೋಗಿ ಕೊಳಾಯಿ ತಿರುಗ್ಸೋಕ್ಕೆ ಹೋಗುತ್ತೆ ಫ್ರೆಂಡ್ಸ್. ಅದು ಕೊಳಾಯಿ ಹತ್ರ ಹೋಗಿ ನೀರು ಕುಡಿಬೇಕಂತಂದ್ರೆ ಕೊಳಾಯಿ ತಿರುಗ್ಸೋಕ್ಕೆ ಹೋಗುತ್ತೆ. ಆನಂತರ ನಾನು ಬಾಕ್ಸಲ್ಲಿ ನೀರಿಟ್ಟರೆ ನೀರು ಕುಡಿದು ಬಿಡುತ್ತೆ. ಇಲ್ಲೇ ಮಲಗುತ್ತೆ. ನಮ್ಮ ಯಜಮಾನ್ರ ಹತ್ರ ಬೆಳಗ್ಗೆನೂ ವಾಕಿಂಗ್ ಮಾಡುತ್ತೆ ಅವ್ರ ಜೊತೆ. ಅವ್ರು ಮಾಡಿ ಮೇಲೆ ಇರೋದಕ್ಕೆ ಅಲ್ಲೋಗಿ ಮಲಗೈತಿ. ಇಲ್ಲಿದ್ದರೆ ಕಾಣಿಸಲ್ಲ. ಇಲ್ಲಿ ಮಲಗ್ತಾ ಇತ್ತು ಸರಿಯಾಗಿ ಈ ಮೂಲೆಯಲ್ಲಿ. ನಮ್ಮವ್ರು ಮಾಡಿ ಮೇಲೆ ಹೋಗಿರೋದಕ್ಕೆ ಅವ್ರು ಕಾಣಿಸ್ತಾರೆ ಅಂತ ಹೇಳಿ ಪೇಂಟ್ ಹಾಕ್ಸ್ತಾ ಇದ್ದಾರೆ ಬಾಡಿಗೆ ಮನೆಗೆ. ಅದಕ್ಕೆ ಅವರು ಮಾಡಿ ಮೇಲೆ ಕಾಣಿಸ್ತಾರೆ ಅಂತೇಳಿ ಆ ಮೂಲೆಗೆ ಹೋಗಿ ಮಲಗಿದೆ ನೋಡಿ. ಅವ್ರು ಕಾಣಿಸ್ತಾರೆ ಅಂತ ಹೇಳಿ. ಈಗ ನಮ್ಮನೆ ಬಿಟ್ಟು ಹೋಗಲ್ಲ. ನಮ್ಮನೆ ಹತ್ರನೇ ತಿಂದ್ಕೊಂಡು ಇಲ್ಲೇ ಮಲ್ಕೊಂಡು ನಮ್ಮವ್ರ ಜೊತೆ ಇರ್ತದೆ. ಮತ್ತು ಬೇಕಂದಾಗ ಆಚೆಗೆ ಹೋಗಿ ಬರುತ್ತೆ, ಎಲ್ಲೂ ಹೋಗಲ್ಲ. ತುಂಬ ಜಾಣಮರಿ ಆಗಿಬಿಟ್ಟಿದೆ ನಮ್ಮ ನಾಯಿ. ನೀವೇ ಸಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ಲ, ಹಾಗಾಗಿ ನಾವು ಸಾಕ್ಕೋಬೇಕಂತ ಅಂದ್ಕೊಂಡು ಇಲ್ಲ ಅಂತಂದರೂ ಕೂಡ ಅದು ಬಿಟ್ಟು ಹೋಗಲ್ಲ ನಮ್ಮನ್ನು. ನಮಗೂ ತುಂಬ ಇಷ್ಟ ಆಗ್ಬಿಟ್ಟಿದೆ ನಮ್ಮ ನಾಯಿ. ಇದು ನಮ್ಮ ನಾಯಿಯೇ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ. ಏಯ್ ಬಾ ಇಲ್ಲಿ ಬಾಮ್ಮ, ಓಡ್ಬಾ. ಮೊಸರನ್ನ ಈ ರೀತಿ ನೀಟಾಗಿ ಕಲಸಿ ಹಾಕ್ಬಿಟ್ರೆ ತಿಂದ್ಬಿಡುತ್ತೆ. ದಿನ ಬೆಳಗ್ಗೆನೇ ತಿಂದಿದೆ, ಈಗ ಮತ್ತೆ ಬಂದಿದೆ ತಿನ್ನಬೇಕು ಅಂತ. ಅದಕ್ಕೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಮಧ್ಯಾಹ್ನ ಅಡುಗೆ ಮಾಡಿದ್ಮೇಲೆ ಮತ್ತೆ ಬಿಸಿ ಊಟ ಹಾಕ್ತೀನಿ ಫ್ರೆಂಡ್ಸ್. ತಿನ್ನಮ್ಮ, ತಿನ್ನು ನೋಡಿ. ತಿನ್ನೋದು ಮೊಸರನ್ನ, ಹಾಲು, ಅನ್ನ ಅಷ್ಟು ಬಿಟ್ಟರೆ ಯಾವುದೇ ಸಾಂಬಾರು ಅನ್ನೋದು ಮುಟ್ಟಲ್ಲ. ಸಾಂಬಾರಲ್ಲಿ ಕಲಸಿ ಹಾಕಿದರೂ ತಿನ್ನಲ್ಲ ಫ್ರೆಂಡ್ಸ್. ಹೊಟ್ಟೆನೇ ಇರಲಿಲ್ಲ ಫಸ್ಟು. ಈಗ ಹೊಟ್ಟೆ ತುಂಬ ತಿಂದು ಆರಾಮಾಗಿ ಮಲ್ಕೊಂಬಿಡುತ್ತೆ. ನಮ್ಮ ಬೆಕ್ಕು ಕೂಡ ನಮ್ಮದಲ್ಲ ಫ್ರೆಂಡ್ಸ್. ಅದು ಎದುರುಗಡೆ ಮನೆಯವರು ಸಾಕಿದ್ದಿತ್ತು. ಅವರು ಸಾಕಿ ಸ್ವಲ್ಪ ದೊಡ್ಡದಾದಮೇಲೆ ಆಚೆಗೆ ಹಾಕ್ಬಿಟ್ಟಿದ್ರು. ಅದು ಮನೆಯಲ್ಲಿ ಗಲೀಜು ಮಾಡುತ್ತೆ ಅಂತ ಹಾಕ್ಬಿಟ್ಟಿದ್ರು ಪಾಪ. ಸ್ವಲ್ಪ ದೊಡ್ಡದೇ ಆಗಿತ್ತು. ನಾವು ಕ್ಯಾಟ್ ಫುಡ್ ತಂದು ಒಂದು ಸ್ವಲ್ಪ ಹಾಕಿದ ಮೇಲೆ ಅದು ಮನೆಗೆ ಬಂದುಬಿಡ್ತು. ಮನೆಗೆ ಬಂದು ನಮ್ಮ ಮನೆಯಲ್ಲೇ ಉಳ್ಕೊಂಬಿಡ್ತು. ಇದು ಅಷ್ಟೇ, ಯಾರು ಸಾಕಿರೋದು ಏನೋ ಅಲ್ಲಿ ಬಿಟ್ಟು ಹೋಗಿದ್ರಲ್ಲ, ಅದು ಮನೆಗೆ ಬಂತು. ತಿನ್ನಮ್ಮ, ಏನೂ ಇಲ್ಲ. ಏನೋ ಸೌಂಡ್ ಆಯಿತು ಅಂತ ಭಯ ಪಾಪ. ಈಗ ನಮ್ಮ ಮನೆ ಹತ್ರ ಮಲಗುತ್ತೆ. ಯಾರಾದರೂ ಹೊಸಬರು ಬಂದರೆ ಬೊಗಳುತ್ತೆ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಧೈರ್ಯ ಬಂದ್ಬಿಟ್ಟಿದೆ ಇದಕ್ಕೆ. ನಮ್ಮದು ಮನೆ ಅಂತ ಅಂದ್ಕೊಂಬಿಟ್ಟಿದೆ ಇವಾಗ. ಇದು ಮಲಗೋದೆ ಹೇಗೆ ಅಂತಂದರೆ ಹೊಸಲ ಮೇಲೆ ತಲೆ ಇಟ್ಕೊಂಡೇ ಮಲಗಬೇಕು, ಆ ರೀತಿ ಮಲಗುತ್ತೆ. ಮಾಡಿ ಮೇಲೆ ಬೇಡ, ಬಾ ಇಲ್ಲಿ ಮಲ್ಕೊ ಬಾ. ಇಲ್ಲಿ ಮಾಡಿ ಮೇಲೆ ಏನಕ್ಕೆ ಹೋಗ್ತೀಯ ನೋಡಿ. ನಮ್ಮ ಯಜಮಾನ್ರು ಮಾಡಿ ಮೇಲೆ ಹೋಗಿದ್ದಾರೆ. ಅದಕ್ಕೆ ನೋಡ್ತಾ ಇದ್ದೆ ಮಾಡಿ ಮೇಲೆ ಹೋಗೋದಾ ಬೇಡವಾ ಅಂತ ನೋಡ್ತಾ ಇದ್ದೆ. ಪೇಂಟ್ ಹಾಕ್ಸ್ತಾ ಇದ್ದಾರೆ. ಬಾಡಿಗೆ ಅವ್ರದ್ದು ಒಂದು ಮನೆಗೆ ಪೇಂಟ್ ಹಾಕ್ಸ್ಬೇಕಾಗಿತ್ತು. ಅವ್ರು ತುಂಬ ವರ್ಷ ಆಯಿತು ಬಂದು ಆ ಮನೆಗೆ. ಹಂಗಾಗಿ ಅವರೇ ಪೇಂಟ್ ಹಾಕ್ಸ್ಕೊಳ್ತಾ ಇದ್ದಾರೆ. ಅದಕ್ಕೆ ನೋಡೋಕ್ಕೆ ಹೋಗಿದ್ದಾರೆ ನಮ್ಮ ಯಜಮಾನ್ರು. 5 ವರ್ಷ ಏನೋ ಆಯಿತು ಅವ್ರು ಬಂದು. ನೋಡಿ ಅವ್ರನ್ನ ಹುಡ್ಕೊಂಡು ಹೋಗಿದ್ದು. ನಮ್ಮವ್ರನ್ನ ಹುಡ್ಕೊಂಡು ಹೋಗ್ತಾಯಿದ್ದೆ. ಬಾಮ್ಮ, ಬಾ ಇಲ್ಲಿ. ಇಲ್ಲೇ ಇರು. ಏನಕ್ಕೆ ಹೋಗ್ತೀಯ ಮಾಡಿ ಮೇಲೆ? ಇಲ್ಲೇ ಇರು. ಮಾಡಿ ಮೇಲೆ ಹೋಗ್ಬೇಡ. ಸಾಲಿಲ್ಲ. 2ನೇ ಟ್ರಿಪ್ಪು ನೋಡಿ. ಬೆಳಗ್ಗೆ ಅದ್ರ ತುಂಬ ಹಾಕಿದ್ದೆ, ಈಗ 2ನೇ ಟ್ರಿಪ್ಪು ಒಂದು ಸ್ವಲ್ಪ ಹಾಕಿದೆ, ಸಾಲಿಲ್ಲ. ರೀಸಸ್ಗೇನೋ ಹೋಗ್ಬೇಕೇನೋ, ಅದಕ್ಕೆ ಡೌನ್ಗೆ ಹೋಗ್ತಾಯಿದ್ದೆ. ನಡಿ ಬಿಡ್ತೀನಿ, ನಡಿ ಬಾ, ನಡಿ. ಹೋಗು.
ಹೋಗು ಹೋಗು ಹೋಗ್ಬಿಟ್ಟು ಬಾ ಹೋಗು ಹೋಗ್ಬಿಟ್ಟು ಬಾ ಹೋಗು. ನೋಡಿ ಗೇಟ್ ಹಾಕಿದರೆ ಕಾಲಲ್ಲಿ ತೆಗೀತದೆ ಗೇಟ್. ಏಯ್ ಏಯ್ ತೆಗಿ, ನೀನೇ ತೆಗಿ, ಚಿಲ್ಕ ತೆಗಿ, ಇದು ತೆಗಿ, ಇದು ತೆಗಿ, ಚಿಲ್ಕ ತೆಗಿ. ಮಲ್ಕೋ ಹೋಗು, ಅಲ್ಲೇ ನೆರಳಲ್ಲಿ ಮಲ್ಕೋ, ನೆರಳಲ್ಲಿ ಮಲ್ಕೋ. ಬಾ ಹೋಗ್ಲಿ, ಬಂದ್ಬಿಡು ಬಂದ್ಬಿಡು. ಮತ್ತೇನಕ್ಕೆ ಬಂದೆ ಕೆಳಕ್ಕೆ? ಏನಕ್ಕೆ ಬಂದೆ ಕೆಳಕ್ಕೆ? ಹಾಂ, ನೋಡು ಅದೆಲ್ಲ ಮುಟ್ಟಬಾರ್ದು, ಒದೆ ತಿಂತೀಯ. ನಮ್ಮ ಮನೆ ರಾಜನ ಇವನು. ಹಾಂ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಎಲ್ಲಿಗೋ ಹೋಗ್ತಾ ಇದ್ದೀಯಾ? ಈಗ ನಮ್ಮವರು ಅದಕ್ಕೆ ಬೇಕು, ಅದಕ್ಕೆ ಹುಡುಕ್ತಾ ಇರೋದು. ಬರಲಿಲ್ವಲ್ಲ ಅಂತ ಕೆಳಗಡೆ ಹೋಗಿ ನೋಡಿ ಮತ್ತೆ ಬರ್ತೈತೆ. ನಾಯಿಗಳನ್ನು ಯಾರೇ ಆಗಲಿ ಪ್ರೀತಿ ಮಾಡಿ ಫ್ರೆಂಡ್ಸ್. ಅದರ ವಿಶ್ವಾಸ ನಿಜವಾಗಲೂ ಮನುಷ್ಯರಲ್ಲಿಲ್ಲ. ಅಷ್ಟು ವಿಶ್ವಾಸ ಇದೆ. ನಾವು ಒಂದಷ್ಟು ಊಟ ಹಾಕೋದಕ್ಕೆ ನಮ್ಮನ್ನು ಎಷ್ಟು ಹಿಂಬಾಲಿಸುತ್ತೆ ಅಂತಂದರೆ ಅಷ್ಟು ಹಿಂಬಾಲಿಸುತ್ತೆ. ನಿಜವಾಗ್ಲೂ ಅಷ್ಟು ಪ್ರೀತಿ ತೋರಿಸುತ್ತೆ ಫ್ರೆಂಡ್ಸ್. ತುಂಬಾ ಒಳ್ಳೆಯದು ನಾಯಿನ ಸಾಕಿದರೆ. ನನಗೆ ಎಷ್ಟು ಭಯ ಇತ್ತು, ಆದರೆ ಈಗ ನನಗೆ ಭಯ ಅನ್ನೋದೇ ಇಲ್ಲ ಈ ನಾಯಿಯಿಂದ. ಅಷ್ಟು ಆಸೆ ಆಗುತ್ತೆ ನನಗೆ. ನಾಯಿ ಅಂದರೆ ಹೆದರ್ಕೊಂಡ್ಬಿಡ್ತಾಯಿದ್ದೆ, ಆ ಥರದ್ದು. ಈಗ ನನಗೆ ತುಂಬಾ ಇಷ್ಟ ನಾಯಿ ಅಂದರೆ. ನೋಡಿ ನಮ್ಮೂರನ್ನ ಹುಡ್ಕೊಂಡು ಹೋಗೋದು. ಹೋಗೋ, ಅಲ್ಲೇ ಇರ್ತಾರೆ, ಹೋಗು. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.